ನಮಸ್ಕಾರ ಮನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಾಕ್ಷಿ ಫಸ್ಟೇ ಅಲ್ಲಿ ಭಾಗಮಂಡಲ ಸೈಟ್ ಹತ್ರ ಹೋಗಿರ್ತಾಳೆ. ಅಲ್ಲಿ ಹೋಗಿ ಅವಳು ಆ ಕತ್ಲೆಯಲ್ಲಿ ಅದೇನೋ ಕೊಳ್ಳಿದೇವ ಏನೋ ಬೆಳಕು ಅಂದ್ಕೊಂಡು ಎದ್ರುಕೊಂಡು ತುಂಬ ಇದಾಗಿರ್ತಾಳೆ. ಆದರೆ ಅಗ್ನಿ ಕೂಡ ಅಲ್ಲಿಗೆ ಹೋಗ್ತಾನೆ. ಇವಳು ಹೋಗಿದ್ದಾಳೆ ಅಂತ ಗೊತ್ತಾಯಿತು ಅವನಿಗೆ. ಹಂಗಾಗ್ಬಿಟ್ಟು ಅಗ್ನಿ ಕೂಡ ಅಲ್ಲಿಗೆ ಹೋಗ್ತಾನೆ. ಹೋದರೆ ಅವಳು ಅಲ್ಲೇ ಇರ್ತಾಳೆ. ಆಮೇಲೆ ಇಬ್ಬರು ಸೇರಿಕೊಂಡು ಅದರೊಳಗೆಲ್ಲ ಹೋಗ್ತಾರೆ, ಬಂಗ್ಲೆ ಒಳಗೆಲ್ಲ. ಬಂಗ್ಲೆ ಅನ್ನೋದಕ್ಕಿಂತ ಅದೊಂಥರ ಪಾಳು ಬಂಗ್ಲೆ. ಅದರೊಳಗಡೆ ಹೋಗ್ತಾರೆ, ಅಲ್ಲೆಲ್ಲ ನೋಡ್ತಾರೆ. ಅಲ್ಲ, ಈ ಪ್ರಾಜೆಕ್ಟನ್ನು ಯಾಕೆ ಬೇಡ ಅಂತಾರೆ ಅರವಿಂದ್ ಸಾರು ಅಂತ ಕೇಳ್ತಾಳೆ. ಅದಕ್ಕೆ ಅದು ಏನೋ ಗೊತ್ತಿಲ್ಲ, ನಮ್ಮ ಅಪ್ಪಂಗೆ ಈ ಪ್ರಾಜೆಕ್ಟು ಬೇಡವೇ ಬೇಡ ಅಂತ ಯಾಕೋ ಏನೋ ಎದುರಿಸಿ ಯಾರೋ ಏನೋ ಇದು ಮಾಡಿದ್ದಾರೆ ಅನಿಸುತ್ತೆ. ಈ ಪ್ರಾಜೆಕ್ಟ್ ವಿಷಯ ಎತ್ತಿದ್ರೆ ಅವರು ಒಂಥರ ನರುಸಾಗ್ತಾರೆ. ಈ ಪ್ರಾಜೆಕ್ಟೇ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಅದು ಯಾಕೆ ಏನಾಗಿದೆ ಅಂತ, ಇನ್ನೇನು ಚೆನ್ನಾಗೇ ಇದೆಯಲ್ಲ, ಇಲ್ಲಿ ಪಾಳು ಬಿದ್ದಿರೋದ್ರಿಂದ ಹಂಗಾಗಿದೆ ಅಷ್ಟೇ, ಇದನ್ನು ಇಂಪ್ರೂವ್ ಮಾಡ್ಬೋದಲ್ವಾ ಅಂತ ಕೇಳ್ತಾಳೆ. ಮಾಡ್ಬೋದು, ಆದರೆ ನಮ್ಮ ಅಪ್ಪಗೆ ಅದು ಇಷ್ಟನೇ ಇಲ್ಲ, ಬೇಡವೇ ಬೇಡ ಅಂತ ಬಿಡಿಸ್ಬಿಟ್ಟಿದ್ದಾರೆ. ನನ್ನ ಬರೋಕ್ಕೆ ಬಿಡಲ್ಲ ಇಲ್ಲಿಗೆ, ಅವರು ಬರೋಲ್ಲ, ನನ್ನನ್ನು ಬರೋಕ್ಕೆ ಬಿಡಲ್ಲ ಅಂತ ಹೇಳ್ತಾನೆ. ಹೌದಾ, ಬರೋಕ್ಕೆ ಬಿಡಲ್ವಾ? ಮತ್ತು ನಾನು ಬಂದೆ, ನೀವು ಬಂದ್ರಲ್ಲ ಅಂತ. ಅದೇ ಗೊತ್ತಿದ್ದರೆ ಎಲ್ಲಿ ಕಳಿಸೋರು, ಗೊತ್ತಿಲ್ಲದೆ ಇದ್ದಕ್ಕೆ ಬಂದಿದ್ದೀವಿ ಅಷ್ಟೇ. ಗೊತ್ತಾದರೆ ಅವರು ಅಲ್ಲಿ ಎಷ್ಟು ಗಾಬರಿ ಪಡ್ತಿದ್ದಾರೋ ಏನೋ. ಫೋನ್ ಮಾಡಿರ್ತಾರೆ, ನಾವು ಫೋನ್ ಎತ್ತಿರಲ್ಲ, ಗಾಬರಿ ಆಗಿರ್ತಾರೆ ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಈ ಕಡೆ ಬಂದು ಅವ್ರ ಮಾವ ಭೂಮಿಗೆ ಕೂರಿಸ್ಕೊಂಡು ಬುದ್ಧಿ ಹೇಳ್ತಾ ಇರ್ತಾನೆ. ಮತ್ತು ಇವಾಗ ಸಾಕ್ಷಿಗೆ ಮದುವೆ ವಯಸ್ಸು ಬಂದಿದೆ, ಅವಳು ಮದುವೆ ಆಗಿ ಲೈಫಲ್ಲಿ ಸೆಟ್ಲಾದರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ಅವಳಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟನೇ ಇಲ್ಲ ಮಾವ, ಅವಳು ಇನ್ನೂ ಅಚೀವ್ ಮಾಡಬೇಕು ಅಂತಿದ್ದಾಳೆ, ಹಂಗಾಗಿ ಅವಳಿಗೆ ಮದುವೆ ಇಷ್ಟ ಇಲ್ಲ ಅಂತ ಭೂಮಿ ಹೇಳ್ತಾಳೆ. ಅದಕ್ಕೆ ಅವ್ರ ಮಾವ ಹೇಳ್ತಾನೆ, ಇಲ್ಲ, ಈ ವಯಸ್ಸು ಕರೆಕ್ಟಿದೆ, ಈಗ ಮದುವೆ ಮಾಡ್ಕೊಬಿಡ್ಬೇಕು, ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿಬಿಟ್ರೆ ಸರಿಯಾಗುತ್ತೆ ಅಂತ. ಇಲ್ಲ, ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾಳೋ ಏನೋ, ನಾಳೆ ತಂಗಿ ಭವಿಷ್ಯ ಪೂರ್ಣ ಮಾಡಿ ಆಮೇಲೆ ನಾನು ಮದುವೆ ಮಾಡ್ಕೋಬೇಕು ಅನ್ನೋದೇನಾರ ಇಂಟೆನ್ಷನ್ ಇದೆ ಅನಿಸುತ್ತೆ. ಬಟ್ ಆ ಥರ ಅಂದ್ಕೊಂಡು ಕೂತ್ರೆ ತುಂಬ ಲೇಟ್ ಆಗುತ್ತೆ ಅಂತ. ಈ ಕಡೆ ಬಂದು ಇದರೊಳಗೆಲ್ಲ ಜೇಡದ ಬಲೆ ಎಲ್ಲ ಇರುತ್ತೆ, ಅದರೊಳಗೆಲ್ಲ ಹೋಗಬೇಕಾದ್ರೆ ಇವಳಿಗೆ ಆ ಜೇಡದ ಬಲೆ ಎಲ್ಲ ತಲೆಗೆಲ್ಲ ಸುತ್ಕೊಬಿಡುತ್ತೆ. ಜೇಡಗಳು ಒಂದು ಇರಲ್ಲ, ಬರೀ ಬಲೆಗಳು ಸುತ್ಕೊಬಿಡುತ್ತೆ. ಆವಾಗ ಅಯ್ಯೋ, ಇಷ್ಟೊಂದು ಬಲೆಗಳೆಲ್ಲ ಸುತ್ಕೊಬಿಟ್ಟಿದೆ ತಲೆಗೆಲ್ಲ ಅಂತ ಹೇಳ್ತಾಳೆ. ಸ್ವಲ್ಪ ಹೆಲ್ಪ್ ಮಾಡಬಾರ್ದ, ತೆಗಿಯೋಕ್ಕಾಗಲ್ವಾ ಅಂತ ಕೇಳ್ತಾಳೆ. ಇರು, ನಾನೇ ತೆಗಿತೀನಿ ಅಂತೇಳಿ ಅವನೇ ತೆಗಿತಾನೆ ಆ ಜೇಡದ ಬಲೆ ಎಲ್ಲನೂ. ಅವಳನ್ನು ತಪ್ಕೊಂಡು ತೆಗಿತಾನೆ. ಆವಾಗ ಅವಳು ತಪ್ಕೊತಾಳೆ. ಅಲ್ಲಿಗೆ ಅವರ ಪ್ರೀತಿ ಇಲ್ಲಿ ಉಂಟಾಯಿತು ಅಂತಲೇ ಲೆಕ್ಕ. ಬಟ್ ಈಗೊಂದು ಮನಸ್ಸಿದ್ದಿದ್ದು ಇನ್ನೊಂದು ಸೆಕೆಂಡಿಗೆ ಇನ್ನೊಂದು ಥರ ಮನಸ್ಸು ಒಂದು, ಹಾಗೆ ಹೇಳೋಕ್ಕಾಗಲ್ಲ. ನಿನಗೇನೋ ಅಲ್ಲಿ ತಲೆಗೆ ಬಲೆ ಬಿತ್ತು ಅಂತ ತೆಗಿಯೋಕ್ಕೆ ಬಂದೆ ಅಷ್ಟೇ, ನಿನ್ನನ್ನೇನು ಪ್ರೀತಿ ಮಾಡಲ್ಲ ಹಂಗೂ ಹೇಳ್ಬೋದು, ಅಥವಾ ಒಪ್ಕೊಂಡು ಮದುವೆನೂ ಆಗ್ಬೋದು, ಹೇಳೋಕ್ಕೆ ಬರಲ್ಲ. ಒಟ್ಟಿಗೆ ಇವನು ಉಲ್ಟ ತಿರುಗ್ತಾನೆ ಯಾವಾಗಾದರೂ ಒಂದೊಂದು ಸಲ, ಅದನ್ನು ನಂಬೋಕ್ಕಾಗಲ್ಲ. ಎಲ್ಲ ಕಡೆ ಬಲೆ ಬೆಳ್ಕೊಂಬಿಟ್ಟಿದೆ ಕ್ಲೀನಿಂಗ್ ಇಲ್ದಲ್ಲೇ. ಎಲ್ಲ ಜೇಡಗಳು ಒಕ್ಲಾಕೊಂಬಿಟ್ಟಿದ್ದಾವೆ. ಹಂಗಾಗಿ ಕಾಲಿಟ್ರೂ ಬರೀ ಕಸ ಕಡ್ಡಿನೇ, ಮತ್ತು ಅಲ್ಲಿ ಹೋಗೋಕ್ಕೂ ಆಗಲ್ಲ, ಬರೀ ಜೇಡದ ಬಲೆಗಳೇ ಎಲ್ಲ ಮನೆ ತುಂಬ. ಹೀಗೆ ಇದು ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ. ಆದರೆ ಅರವಿಂದ್ ಸರ್ ಯಾಕೆ ಬೇಡ ಅಂತಾರೆ ಅನ್ನೋದು ಇವಳಿಗೆ ಡೌಟು. ಬೇಡವೇ ಬೇಡ, ಅಲ್ಲಿ ಹೋಗೋದೇ ಬೇಡ, ಅದು ಹಂಗೆ ಇರಲಿ ಅಂತಾರಲ್ಲ, ಏನಕ್ಕೆ ಹಂಗೆ ಇರಬೇಕು, ಇಂಪ್ರೂವ್ ಮಾಡಿ ಇದನ್ನು ಒಂದು ಸೈಟ್ಗಳು ಮಾಡಿ ಮಾರ್ಬೋದು, ಎಷ್ಟೊಂದು ಇಂಪ್ರೂವ್ ಮಾಡ್ಬೋದು. ಏನಕ್ಕೆ ಸರ್ ಹಂಗೆ ಅಂತಾರೆ ಅನ್ನೋದೇ ಗೊತ್ತಿಲ್ವಲ್ಲ ಅಂಥೇಳಿ ಅವಳ ಆಲೋಚನೆ ಆ ಥರ ಇರುತ್ತೆ. ಇವನಿಗೆ ಅಗ್ನಿಗೆ ಅಪ್ಪ ಅದಕ್ಕೆ ಹೋಗೋದೇ ಬೇಡ ಅಂತ ನನ್ನನ್ನು ತಡೆದಿರ್ತಾರೆ ಅನ್ನೋದು ಇವಂತು ಇಂಟೆನ್ಷನ್ ಆಗಿರುತ್ತೆ. ಹಂಗಾಗಿ ಇವರಿಬ್ಬರೂ ಕೊನೆವರೆಗೂ ಅದು ಅರ್ಥ ಆಗದಿದ್ದಂಥ ಸಮಸ್ಯೆನೇ ಆಗಿರುತ್ತೆ. ಏನು ಅಂತಲೂ ಅರ್ಥವೂ ಆಗಲ್ಲ. ಒಟ್ಟಿಗೆ ಅವ್ರು ಫೋನ್ ಮಾಡ್ತಲೇ ಇದ್ದಾರೆ. ಅದಿತಿ ಫೋನ್ ಮಾಡ್ತಾಳೆ, ಮತ್ತು ಅರವಿಂದ ಫೋನ್ ಮಾಡ್ತವನೆ, ಫೋನ್ ಪಿಕ್ ಮಾಡ್ತಾಯಿಲ್ಲ ಇವರು. ಅಂದರೆ ಟವರ್ ಪ್ರಾಬ್ಲಮ್ಮೋ ಏನೋ ಗೊತ್ತಿಲ್ಲ.
ಫೋನಂತೂ ಇವ್ರು ಎತ್ತುತ್ತಾ ಇಲ್ಲ. ಹಂಗಾಗಿ ಅವರೆಲ್ಲ ಟೆನ್ಷನ್ ಆಗ್ಬಿಟ್ಟಿದ್ದಾರೆ, ಎಲ್ಲಿ ಹೋದ್ರು ಏನು ಕತೆ ಅಂತೇಳಿ. ಇವ್ರು ನೋಡಿದ್ರೆ ಆರಾಮಾಗಿ ಇಲ್ಲಿ ಲವ್ ಮಾಡಿಕೊಂಡು ಆರಾಮಾಗಿದ್ದಾರೆ. ತಪ್ಪಿಕೊಂಡು ಅಲ್ಲಿ ಇಲ್ಲಿ ಸುತ್ತಕೊಂಡು ಮಾಡ್ತಿದ್ದಾರೆ. ಅವ್ರು ನೋಡಿದ್ರೆ ಟೆನ್ಷನ್ ತಗೊಂಡು ಮೋಸ್ಟ್ಲಿ ಅವರು ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅದಿತಿ ಹೋಗೋಣಪ್ಪ ಅಲ್ಲಿಗೆ ಅಂತಿದ್ಲು. ಸಾಕ್ಷಿ ಅಲ್ಲಿಗೆ ಹೋಗಿರ್ತಾಳೆ, ಅಲ್ಲೇ ಹೋಗೋಣಪ್ಪ ಅಂತಿದ್ಲು. ಬಂದ್ರೂ ಇಲ್ಲಿಗೆ ಬರ್ಬೋದು, ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಅವಳೊಬ್ಬಳೇ ಹೋಗಿದ್ದಾಳಲ್ಲ ಅಂತೇಳ್ಬಿಟ್ಟು ಬಂದರೂ ಬರ್ಬೋದು. ಅವಳಂತೂ ಮನೆಗಂತೂ ಹೋಗಿರೋ ಚಾನ್ಸೇ ಇಲ್ಲಪ್ಪ, ಅವಳು ಮನೆಗೆ ಹೋಗೋದೇ ಇಲ್ಲ. ಆ ಪ್ರಾಜೆಕ್ಟ್ ಅವಳು ಕೈ ಸೇರಿದ ಮೇಲೆ ಅದನ್ನು ನೋಡಲೇಬೇಕು ಅನ್ನೋ ಕುತೂಹಲ ಜಾಸ್ತಿ ಇತ್ತು ಅವಳಿಗೆ. ಹಾಗಾಗಿ ಅವಳು ಅಲ್ಲಿಗೆ ಹೋಗಿರ್ತಾಳೆ ಅಪ್ಪ, ಈಗ ಮನೆಗಂತೂ ಹೋಗೇ ಇಲ್ಲ ಅವಳು. ಮತ್ತು ಫೋನ್ ಸ್ವಿಚ್ ಯಾಕೆ ಆಫ್ ಮಾಡಿಕೊಂಡ್ಳು ಅನ್ನೋದು ಗೊತ್ತಾಗ್ತಿಲ್ಲ. ಫೋನು ಇದ್ದಿದ್ದರೆ ಸರಿ ಆಗ್ತಿತ್ತು ಅಂತ. ಅಣ್ಣ ಎಲ್ಲೋದ ಅಂತ ಗೊತ್ತಿಲ್ವಲ್ಲ, ಅಣ್ಣನೂ ಏನಾರು ಅಲ್ಲೇ ಹೋಗ್ಬಿಟ್ನೋ ಏನೋ ಅಂತ ಹಂಗೂ ಯೋಚನೆಗಳು. ಇದೇ ಥರ ಯೋಚನೆ ಮಾಡ್ತಲೇ ಇರ್ತಾರೆ. ಇವರಿಬ್ಬರು ಇಲ್ಲೇ ಇರ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.